ಇವತ್ತು ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರಿ. ಅನೇಕ ಕಡೆಯಲ್ಲಿ ಕಾರ್ಮಿಕ ಸಂಘಟನೆಗಳು, ರೈತರು ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹೇಗಿತ್ತು ಅದಕ್ಕೆ ಒಂದು ಪ್ರತಿಕ್ರಿಯೆ ಹೇಗೆ ಸಿಕ್ಕಿದೆ ನಿಮ್ಮ ಮುಷ್ಕರಕ್ಕೆ? ಮತ್ತು ಈ ಮುಷ್ಕರ ಬೀರಿರುವ ಪರಿಣಾಮ ಏನು? ಇದೊಂದು ಸಾಂಕೇತಿಕವಾ ಅಥವಾ ಕೇಂದ್ರ ಸರ್ಕಾರ ಇಲ್ಲ ನಾವು ಜಾರಿ ತಂದೇ ತರ್ತೀವಿ ಅಂತ ಹೊರಟಿರುವ ಆಲ್ರೆಡಿ ತಂದಿರುವ ಈ ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಎಷ್ಟು ಫಲಪ್ರದ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ? ಮೊದಲನೇದಾಗಿ ಈ ಬಾರಿ ನಡೆದಂತ ಒಂದು ಅಖಿಲ ಭಾರತ ಮಟ್ಟದ ಸಾರ್ವತ್ರಿಕ ಮುಷ್ಕರ ಏನಿದೆ, ಇದರಲ್ಲಿ ಒಂದು ಅಂದಾಜಿನ ಪ್ರಕಾರ ಈಗ ಸುಮಾರು 25 ಕೋಟಿಗಿಂತ ಹೆಚ್ಚಿನ ಕಾರ್ಮಿಕರು, ರೈತರು ಮತ್ತು ಕೂಲಿಕಾರರು ಇತರೆ ದುಡಿಯತಕ್ಕಂತ ವಿಭಾಗದ ಜನ ಭಾಗವಹಿಸಿದ್ದಾರೆ ಅನ್ನುವಂತ ವರದಿಗಳಿದಾವೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಬೃಹತ್ ಪ್ರಮಾಣದ ಕಾರ್ಯಾಚರಣೆ ಇದಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಈತ ಒಂದು ಬೃಹತ್ ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂತ ಎಲ್ಲ ದುಡಿತಕ್ಕಂತ ಜನರಿಗೆ ಸಿಪಿಎಂ ಪಕ್ಷ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಬಯಸುತ್ತೆ. ಮೊದಲನೇದಾಗಿ, ಈಗಾಗಲೇ ಗೊತ್ತಿರೋ ರೀತಿ ಒಳಗಡೆಯಲ್ಲಿ ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಹಲವು ನೀತಿಗಳ ವಿರುದ್ಧವಾಗಿ ಮತ್ತು ರಾಜ್ಯ ಸರ್ಕಾರದ ಕೆಲವು ನೀತಿಗಳ ವಿರುದ್ಧವಾಗಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ಮುಷ್ಕರ ನಡೆದಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಕೇಂದ್ರದಲ್ಲಿ 29 ಕಾರ್ಮಿಕ ಕಾಯ್ದೆಗಳನ್ನ ರದ್ದು ಮಾಡಿ 4 ಕಾರ್ಮಿಕ ಸಂಹಿತೆಗಳ ಹೆಸರಿನಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಅನ್ನುವಂತ ಹೆಸರಿನಲ್ಲಿ ಭಾರತದ ಬೃಹತ್ ಬಂಡವಾಳದಾರರಿಗೆ ಮತ್ತು ವಿದೇಶಿ ಬಂಡವಾಳದಾರರಿಗೆ ಭಾರತದ ಶ್ರಮಶಕ್ತಿಯನ್ನ ಧಾರೆ ಏರ್ಕೊಡ್ತಕ್ಕಂತ ಸ್ವಾತಂತ್ರ್ಯ ಪೂರ್ವದಲ್ಲೂ ಮತ್ತು ಸ್ವಾತಂತ್ರ್ಯ ನಂತರದಲ್ಲೂ ಗಳಿಸಿದಂತ ಹಲವಾರು ಹಕ್ಕುಗಳೇನಿತ್ತು ಅವೆಲ್ಲವನ್ನು ಒಂದೇ ಏಟಿಗೆ ನಾಶ ಮಾಡ್ತಕ್ಕಂತ, ಬಂಡವಾಳಕ್ಕೆ ಪೂರ್ಣವಾಗಿ ಶರಣಾಗಿರ್ತಕ್ಕಂತ ತಿದ್ದುಪಡಿಗಳನ್ನ ಮೋದಿ ಸರ್ಕಾರ ಏನ್ ಮಾಡಿತ್ತು ಅದರ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಮುಷ್ಕರ. ಇದು ಮೊದಲನೇದಾಗಿ. ಎರಡನೇದು, ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ಇವತ್ತು ಕೇಂದ್ರ ಸರ್ಕಾರ ಅಂಗೀಕರಿಸಿದೆ. ಇದು ಭಾರತದ ಕೃಷಿ ಕ್ಷೇತ್ರವನ್ನ ಮತ್ತು ಗೃಹ ಕ್ಷೇತ್ರವನ್ನ ಯಾರು ವಿದ್ಯುತ್ ಬಳಸ್ತಿದ್ದಾರೆ, ಸಾಮಾನ್ಯ ಜನ, ರೈತರು, ಬಡವರು, ಅವರೆಲ್ಲರ ಬದುಕಿನ ಮೇಲೆ ಬಹಳ ದೊಡ್ಡ ದಾಳಿಯನ್ನು ಮಾಡತಕ್ಕಂತ ಒಂದು ವಿದ್ಯುತ್ ಸುಧಾರಣೆಯನ್ನು ಅವರು ಇವತ್ತು ಜಾರಿ ಮಾಡಿದ್ದಾರೆ. ಮುಖ್ಯವಾಗಿ ವಿದ್ಯುತ್ ವಿತರಣೆ ಏನಿದೆ ಅಂದ್ರೆ ಪವರ್ ಡಿಸ್ಟ್ರಿಬ್ಯೂಷನ್ ಅನ್ನುವಂತ ಕ್ಷೇತ್ರ ಏನಿದೆ, ಇದನ್ನ ಪೂರ್ತಿಯಾಗಿ ಖಾಸಗೀಕರಣ ಮಾಡ್ಲಿಕ್ಕೆ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ವಿದ್ಯುತ್ ಅನ್ನುವಂಥದ್ದು ಅತ್ಯಂತ ದುಬಾರಿ ವಲಯವಾಗಿ ಪರಿವರ್ತನೆ ಆಗ್ತದೆ. ಆ ಕಾರಣಕ್ಕಾಗಿ ರೈತರು ಮತ್ತು ಸಾಮಾನ್ಯ ಜನ ತುಂಬಾ ಸಂಕಷ್ಟಕ್ಕೀಡಾಗ್ತಾರೆ. ದುಡಿಮೆ ಮಾಡುವಂತ ಜನ ಸಂಕಷ್ಟಕ್ಕೀಡಾಗ್ತಾರೆ. ಅವ್ರ ಆದಾಯಗಳೆಲ್ಲ ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಹೋಗ್ಬೇಕಾಗಿ ಬರುತ್ತೆ ಅನ್ನೋ ಪರಿಸ್ಥಿತಿಗಳಿದಾವೆ. ಅದನ್ನು ವಿರೋಧ ಮಾಡಲಾಗಿದೆ ಇದರೊಳಗಡೆಯಲ್ಲಿ. ಬಹಳ ಮುಖ್ಯವಾಗಿ ಈ ವಿ.ಬಿ. ಗ್ರಾಮ್ಜಿ ಅನ್ನುವಂಥದ್ದು ಏನ್ ಮಾಡಿದ್ದಾರೆ, ದೇಶದ ಒಳಗಡೆಯಲ್ಲಿ ಬಹಳ ಪ್ರಮುಖವಾಗಿ ನಿರುದ್ಯೋಗ, ಗ್ರಾಮೀಣ ನಿರುದ್ಯೋಗ ದೊಡ್ಡ ಪ್ರಮಾಣದಲ್ಲಿ ಇರುವಂತ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿಕಾರರಿಗೆ, ಬಡವರಿಗೆ, ಮಹಿಳೆಯರಿಗೆ ಬಹಳ ಮುಖ್ಯವಾಗಿ ಮತ್ತು ದಲಿತರಿಗೆ ದೊಡ್ಡ ಪ್ರಮಾಣದ ಉದ್ಯೋಗವನ್ನ ಕೊಡ್ಲಿಕ್ಕೆ ಮತ್ತು ಸಣ್ಣ ಪ್ರಮಾಣದ ಆರ್ಥಿಕ ಸಹಾಯವನ್ನು ಮಾಡ್ಲಿಕ್ಕೂ ಕೂಡ ಅದು ಸಹಾಯ ಆಗಿತ್ತು. ಅದರಲ್ಲಿ ಇನ್ನೊಂದಷ್ಟು ತಿದ್ದುಪಡಿಗಳನ್ನ ಮಾಡಿ ಜನರ ಪರವಾಗಿ ರೂಪಿಸಬೇಕಾಗಿತ್ತು. ಅದನ್ನ ಮಾಡೋದ್ರ ಬದಲಿಗೆ ಇಡೀ ಕಾಯ್ದೆಯನ್ನೇ ದುರ್ಬಲಗೊಳಿಸ್ತಕ್ಕಂಥ ನಿಟ್ಟಿನ ಒಳಗಡೆಯಲ್ಲಿ ವಿ.ಬಿ. ಗ್ರಾಮ್ಜಿ ಅಂತ ಹೇಳಿ ತಂದಿದ್ದಾರೆ. ಇದು ರದ್ದಾಗಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಬೇಡಿಕೆ ಆಗಿತ್ತು. ಹಾಗೇನೆ ಸೀಡ್ ಬಿಲ್ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಒಂದು ಜಾರಿ ಮಾಡಿದೆ. ಈ ಬೀಜ ಮಸೂದೆ, ಈ ಬೀಜ ಮಸೂದೆ ಅಸಲಿಗೆ ಭಾರತ ದೇಶದ ಒಳಗಡೆಯಲ್ಲಿ ಬೀಜಗಳ ಮೇಲೆ ರೈತರಿಗಿದ್ದಂತ ಒಂದು ಸ್ವಾಮ್ಯತೆ ಏನಿತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂತ, ಕಾರ್ಪೊರೇಟ್ ಹಿಡಿತಕ್ಕೆ ಬೀಜಗಳ ಕ್ಷೇತ್ರವನ್ನ ಒಪ್ಪಿಸ್ತಕ್ಕಂತ ಒಂದು ಸಂಪೂರ್ಣ ಕಾರ್ಪೊರೇಟ್ ಹಿಡಿತವಾದಂತ ಒಂದು ಬೀಜ ಮಸೂದೆ ಇದು. ಮತ್ತು ಅಷ್ಟು ಮಾತ್ರ ಅಲ್ಲ, ರೈತರು ಕಾರ್ಪೊರೇಟ್ ಬೀಜಗಳನ್ನ ಬಳಸುವಾಗ ಅದೇನಾದ್ರು ನಷ್ಟಕ್ಕೊಳಗಾದ್ರೆ ಅವ್ರಿಗೆ ಯಾವುದೇ ರೀತಿ ಪರಿಹಾರವನ್ನು ಪಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲದ ಇರ್ತಕ್ಕಂತ ಒಂದು ಇದಾದ್ರೆ ಸಣ್ಣ ಪುಟ್ಟ ಬೀಜ ಸಂಗ್ರಹ ಮಾಡಿ, ತಳಿಗಳನ್ನ ಸಂಗ್ರಹ ಮಾಡಿ ಅದನ್ನ ಕಾಪಾಡ್ಕೊಳ್ತಕ್ಕಂತ ಒಂದು ಪರಂಪರೆ ಭಾರತದಲ್ಲಿ ಏನಿದೆ ಅದನ್ನ ಪೂರ್ತಿಯಾಗಿ ನಾಶ ಮಾಡಿ ಯಾರಿಗೂ ಯಾವ ಅಧಿಕಾರವೂ ಇರಲಾರ್ದಂತ ರೀತಿಯಲ್ಲಿ ದೊಡ್ಡ ಬೀಜ ಕಂಪನಿಗಳೇನಿದಾವೆ, ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ನಮ್ಮ ದೇಶದ ದೊಡ್ಡ ಕಂಪನಿಗಳು, ಇವರುಗಳಿಗೆ ಬೀಜ ಕ್ಷೇತ್ರವನ್ನ ಒಪ್ಪಿಸ್ಬಿಡ್ತಕ್ಕಂತ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಇವುಗಳನ್ನ ವಿರೋಧಿಸಿ ಇಂಥ ಎಲ್ಲ ನೀತಿಗಳ ವಿರುದ್ಧವಾಗಿ ಇವತ್ತು ಅಖಿಲ ಭಾರತ ಮುಷ್ಕರ ನಡೆದಿದೆ. ಇದರ ಜೊತೆಯಲ್ಲಿ ಇನ್ನು ಹಲವಾರು ಬೇಡಿಕೆಗಳಿದಾವೆ. ಮುಖ್ಯವಾಗಿ ಸಾರ್ವಜನಿಕ ಕ್ಷೇತ್ರವನ್ನ ಖಾಸಗೀಕರಣ ಮಾಡ್ತಿರೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇವತ್ತು ವಿದೇಶಿ ಬಂಡವಾಳಕ್ಕೆ ಅವಕಾಶ ಕೊಡ್ತಿರೋದು, ವಿಮಾ ಕ್ಷೇತ್ರದಲ್ಲಿ 100% ಖಾಸಗೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು, ವಿಮಾನಯಾನ ಕ್ಷೇತ್ರ ಇರ್ಬೋದು, ರೈಲ್ವೇಸ್ ಇರ್ಬೋದು, ಬಂದರುಗಳಿರ್ಬೋದು, ಕಲ್ಲಿದ್ದಲಿರ್ಬೋದು, ಖನಿಜ ಸಂಪನ್ಮೂಲಗಳಿರ್ಬೋದು, ಇಂಥ ಎಲ್ಲ ಕ್ಷೇತ್ರಗಳನ್ನು ಕೂಡ ಇವತ್ತು ಅದಾನಿ ಅಂಬಾನಿ ತರದ ಬಂಡವಾಳದಾರರಿಗೆ ಪೂರ್ತಿಯಾಗಿ ತೆರೆದಿರ್ತಕ್ಕಂತ ನೀತಿಗಳನ್ನ ಮೋದಿ ಸರ್ಕಾರ ಏನ್ ಜಾರಿ ಮಾಡ್ತಾ ಇದೆ, ಇದರ ವಿರುದ್ಧವಾಗಿ ನಡೆದಿರ್ತಕ್ಕಂತ ಒಂದು ಮಹಾನ್ ಮುಷ್ಕರ ಇದು ಅನ್ನುವಂಥದ್ದನ್ನು ಗಮನಿಸಬೇಕು. ಕರ್ನಾಟಕದ ಒಳಗಡೆಯಲ್ಲಿ ಈಗ ನೀವು ಹೇಳಿದ್ರಿ, ಮುಖ್ಯವಾಗಿ ನೀವು ಮೊದ್ಲಿಂದಲೂ ವಿರೋಧ ಮಾಡ್ಕೊಂಡು ಬರ್ತಿರೋದು ಮನ್ರೇಗಾ ಎಲ್ಲ ಈಗ ಸೇರಿದೆ, ಅಥವಾ ವಿದ್ಯುತ್ ಇರ್ಬೋದು, ಅಥವಾ ಬೀಜ ಮಸೂದೆ ಇರ್ಬೋದು, ಎಲ್ಲವೂ ಇದೆ.
ಆದ್ರೆ ನೀವು ಕಾರ್ಮಿಕ ಸಂಹಿತೆಗಳ ವಿರುದ್ಧ ನಿರಂತರವಾಗಿ ಅದು ಯಾವಾಗ ಕೇಂದ್ರ ಸರ್ಕಾರದ ಪ್ರಸ್ತಾಪ ಮಾಡ್ತು ಅಲ್ಲಿಂದ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಿ. ಇಲ್ಲಿ ಪ್ರಶ್ನೆ ಇರುವುದೇನು ಅಂತಂದ್ರೆ, ಈ ತರದ ಹೋರಾಟ ಸಾಕಾಗತ್ತಾ ಅಂತ. ನೀವ್ ಹೇಳ್ಬೋದು, ಕಾರ್ಮಿಕ ಸಂಘಟನೆಗಳಲ್ಲಿ ದುಡಿಯೋ ವರ್ಗ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ನಿರಂತರ ಮುಷ್ಕರ ಮಾಡೋಕ್ ಆಗೋದಿಲ್ಲ ಅಂತ. ಆ ತರದ ಮುಷ್ಕರ ಮಾಡದೇ ಇದ್ರೆ ಸರ್ಕಾರದ ನೀತಿಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಾವು 3 ಕೃಷಿ ಕಾಯ್ದೆಗಳನ್ನ ತಗೊಂಡ್ರೆ ಸುಮಾರು 2 ವರ್ಷ ಬೀದಿಲಿ ನಿಂತು ರೈತರು ಹೋರಾಟ ಮಾಡಿದ್ದು ಒಂದ್ ಚಾರಿತ್ರಿಕ ಹೋರಾಟ. ಅದು ಆ ತರದ ಹೋರಾಟ ಅಗತ್ಯ ಇದೆಯಾ? ದಪ್ಪ ಚರ್ಮದ ಸರ್ಕಾರಗಳನ್ನ ನಾವು ಬಡಿದೆಬ್ಬಿಸ್ಬೇಕು ಅಂತಂದ್ರೆ ಏನ್ ಅನ್ಸುತ್ತೆ? ಖಂಡಿತವಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಅಂತ ಹೋರಾಟಗಳು ಬರುತ್ತೆ ಅನ್ನುವಂತ ಒಂದು ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ಸರ್ಕಾರ ಪ್ರಜಾಸತ್ತಾತ್ಮಕವಾದಂತ ಯಾವುದೇ ಒತ್ತಾಯಗಳಿಗೆ, ಪ್ರತಿಭಟನೆಗಳಿಗೆ ಕೇರ್ಲೆಸ್ ಅನ್ನುವಂತ ರೀತಿ ನಡವಳಿಕೆಗಳನ್ನ ಪದೇ ಪದೇ ಮಾಡ್ತಾ ಇದೆ. ಸಂಸತ್ತಲ್ಲೂ ಕೂಡ ಇಂಥ ಪ್ರಶ್ನೆಗಳ ಬಗ್ಗೆ ಉತ್ತರಗಳನ್ನು ಕೊಡ್ತಾ ಇಲ್ಲ. ಸಂಸತ್ತಲ್ಲಿ ಯಾರ ಅಭಿಪ್ರಾಯಗಳಿಗೂ ಮನ್ನಣೆ ಇಲ್ಲ. ಬೀದಿಯಲ್ಲಿ ಮಾಡುವಂತ ಹೋರಾಟಗಳಿಗೆ ಮನ್ನಣೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಅದರ ನಡವಳಿಕೆಗಳಿದಾವಲ್ಲ, ಅದರ ವಿರುದ್ಧ ಅತೃಪ್ತಿ ಮಡುಗಟ್ತಾ ಇದೆ, ತೀವ್ರಗೊಳ್ತಾ ಇದೆ ಅನ್ನುವಂಥದ್ದನ್ನ ಈ ಮುಷ್ಕರದ ಸಂದರ್ಭದಲ್ಲೂ ನಾವು ಗಮನಿಸಿದ್ದೀವಿ. ನಾನು ಹಾಗಾಗಿ ಹೇಳಿದ್ದು 25 ಕೋಟಿಗೂ ಹೆಚ್ಚು ಜನ ಭಾಗವಹಿಸಿರುವಂತ ಒಂದು ವರದಿಗಳಾಗ ಆಲ್ರೆಡಿ ಇದಾವೆ ನಮ್ಮ ಹತ್ರ ಅನ್ನುವಂಥದ್ದು. ಆದ್ರಿಂದಾಗಿ ಈಗ ನೀವ್ ಹೇಳಿದಾಗೆ ರೈತ ಮಸೂದೆಗಳಿಗೆ ಸಂಬಂಧಪಟ್ಟಂತೆ 2 ವರ್ಷಕ್ಕೆ 3 ವರ್ಷಕ್ಕೂ ಹೆಚ್ಚು ಕಾಲ ಏನ್ ದೆಹಲಿಯಲ್ಲಿ ನಡೀತು, ಆ ಒಂದು ವರ್ಷ 1 ತಿಂಗಳು ಹೆಚ್ಚು ನಡೆದಂತ ಒಂದು ಹೋರಾಟ, ಆ ಹೋರಾಟದ ಪರಿಣಾಮವಾಗಿ ಮೋದಿ ಸರ್ಕಾರ ಕೃಷಿ ಮಸೂದೆಗಳನ್ನ ವಾಪಸ್ ತಗೋಬೇಕಾಗಿ ಬಂತು ಅಂತಾನೆ ಅದು ನಿಜ ಇದೆ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಕಾರ್ಮಿಕ ವರ್ಗವೂ ಕೂಡ ಇತರ ಎಲ್ಲ ಶ್ರಮಜೀವಿಗಳನ್ನು ಒಳಗೊಂಡಂತೆ ಇಂಥ ಕಾನೂನುಗಳು, ಲೇಬರ್ ಕೋಡ್ಸ್ ಅನ್ನ ವಾಪಸ್ ತೆಗೆಯಬೇಕು ಅನ್ನೋ ನಿಟ್ಟಿನಲ್ಲಿ ದೀರ್ಘಾವಧಿ ಮುಷ್ಕರಗಳು ಮುಂದಿನ ದಿನಗಳಲ್ಲಿ ಬರಬಹುದು ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಖಂಡಿತ ಆ ರೀತಿಯ ಹೋರಾಟಗಳಿಗೂ ಕೂಡ ಕಾರ್ಮಿಕ ವರ್ಗ ಸಿದ್ಧ ಆಗ್ತಿದೆ, ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಮಾತ್ರ ನಾನು ಹೇಳಬಲ್ಲೆ. ದೀರ್ಘಾವಧಿ ಹೋರಾಟಗಳಿಗೆ ಕಾರ್ಮಿಕ ವರ್ಗ ಸಿದ್ಧಗೊಳ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ 2 ಪ್ರಮುಖವಾಗಿ ನಾನು ಗಮನಿಸಿರೋದು, ಒಂದು ನೀವು ಈಗ ಪ್ರಸ್ತಾಪ ಮಾಡ್ದಂಗೆ ರೈತರ ಹೋರಾಟ, ಕೃಷಿ ಕಾಯ್ದೆಗಳು ವಾಪಸ್ ಆಯ್ತು. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ PF ಒಂದು ನೀತಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬೊಮ್ಮನಹಳ್ಳಿ ಅಂತ ಅನ್ಕೊಳ್ತೀನಿ, ಕಾರ್ಮಿಕರು ಏಕಾಏಕಿಯಾಗಿ ಹಿಂಸಾಚಾರಕ್ಕೆ ಇಳಿದ್ರು. ಗಾರ್ಮೆಂಟ್ಸ್ ನೌಕರರು ನಿಮ್ಗೆ ನೋಡಿರ್ಬೋದು, ಟೈರ್ಗೆಲ್ಲ ಬೆಂಕಿ ಹಚ್ಚಿದ್ರು ಆ ಸಂದರ್ಭದಲ್ಲಿ 2017, 18, 19 ಆ ಸಂದರ್ಭ ಅನ್ಕೊಳ್ತೀನಿ. ಆ ಸಂದರ್ಭ ಒಂದೇ ದಿನದಲ್ಲಿ ಆ ನೀತಿಯನ್ನು ವಾಪಸ್ ಪಡ್ಕೊಳ್ತು. ಒಂದೋ ನೀವು ದೀರ್ಘಾವಧಿಯಲ್ಲಿ ಅಹಿಂಸಾತ್ಮಕ ಹೋರಾಟ ರೂಪಿಸ್ಬೇಕು, ಇಲ್ಲಾಂದ್ರೆ ಹಿಂಸಾತ್ಮಕವಾಗಿ ಒಂದಿನ ಹೋರಾಟ ಮಾಡ್ಬೇಕು. ಈ ತರದ್ ಬಂದ್ ನಿಂತಿದ್ಯಾ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅಭಿಪ್ರಾಯ? ಕಾರ್ಮಿಕ ವರ್ಗ ಒಂದು ಸಂಘಟಿತ ಚಳುವಳಿಯಾಗಿ ಮತ್ತು ಇಡೀ ದೇಶದಲ್ಲಿ ಈಗ ಏನು ಹೋರಾಟಗಳು ನಡೀತಿದಾವೆ, ಇದು ಹಿಂಸಾತ್ಮಕ ಹೋರಾಟಗಳನ್ನ ಖಂಡಿತ ಮಾಡುವಂತ ಯಾವ ಉದ್ದೇಶವನ್ನು ಇಟ್ಕೊಂಡಿಲ್ಲ. ಇದ್ರ ಬಗ್ಗೆ ನಾವು ಸ್ಪಷ್ಟವಾಗಿದ್ದೇವೆ. ಈಗ ರೈತರು ನಡೆಸಿದಂತ ಹೋರಾಟವೂ ಕೂಡ ಹಿಂಸಾತ್ಮಕ ಹೋರಾಟವಾಗಿರ್ಲಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಅಹಿಂಸಾತ್ಮಕವಾದಂತ ಹೋರಾಟನೇ ಆಗಿತ್ತು. ಹಾಗೆ ನೋಡಿದ್ರೆ ಶಾಂತಿಯುತವಾಗಿ ಮಾಡ್ತಿದ್ದಂತ ಹೋರಾಟಗಳ ಮೇಲೆ ಹಿಂಸೆಯನ್ನು ಅರಿಬಿಟ್ಟಂತದ್ದು ಭಾರತದ ಪ್ರಭುತ್ವ, ಬಿಜೆಪಿ ಸರ್ಕಾರವೇ ಹೊರತು ಜನ ಅಲ್ಲ ಅನ್ನುವಂಥದ್ದನ್ನ ನಾವು ಕಂಡಿದ್ದೇವೆ. ಹೀಗಾಗಿ ಈಗ ನಡೀತಿರ್ತಕ್ಕಂಥ ಹೋರಾಟದಲ್ಲೂ ಕೂಡ ಹಲವಾರು ಕಾರ್ಮಿಕ ಸಂಘಟನೆಗಳಿದಾವೆ ಮತ್ತು ದೆಹಲಿಯಲ್ಲಿ ರೈತ ಹೋರಾಟ ನಡೆಸಿದಂತ ಸಂಯುಕ್ತ ಕಿಸಾನ್ ಮೋರ್ಚಾ ಕೂಡ ಇದರ ಭಾಗವಾಗಿ ಇದಕ್ಕೆ ಬೆಂಬಲ ಕೊಟ್ಟಿದೆ. ಕೂಲಿಕಾರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ, ಬ್ಯಾಂಕ್ ಎಲ್ಲ ತರದ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ. ಹಾಗಾಗಿ ನಾನು ಹೇಳಕ್ ಬಯಸೋದೇನಂತಂದ್ರೆ, PF ನ ಹೋರಾಟ ಏನಿದೆ ಅದೊಂದು ಸೀಮಿತವಾದಂತ ಬೇಡಿಕೆ ಮೇಲೆ ನಡೆದಂತ ತಾತ್ಕಾಲಿಕವಾದಂತ ಹೋರಾಟ. ಆ ಹೋರಾಟದ ನಂತರದಲ್ಲಿ ಏನಾಯ್ತು ಅನ್ನುವಂಥದ್ರ ಪ್ರಶ್ನೆಗಳು ಇದಾವೆ. ಅದನ್ನ ಮಾಧ್ಯಮಗಳು ಸ್ವಲ್ಪ ವಿಶೇಷವಾಗಿ ಪರಿಗಣಿಸಬೇಕಂತ ಅಗತ್ಯ ಕೂಡ ಇದೆ. ಆದ್ರೆ ಆ ಸಂದರ್ಭಕ್ಕೆ ಅವ್ರಿಗೆ ಚುನಾವಣೆ ಇದ್ದ ಕಾರಣಕ್ಕಾಗಿ ಅದು ಬೇರೆ ರೀತಿಯಲ್ಲಿ ಪರಿಣಾಮ ಬೀರ್ಬೋದು ಅನ್ನೋಂಥ ಕಾರಣಕ್ಕಾಗಿ ಮತ್ತೆ ಅದೊಂದು ಸಣ್ಣ ಆಡಳಿತಾತ್ಮಕವಾದಂತ ಒಂದು ಪ್ರಶ್ನೆ ಅಷ್ಟೇ ಆದದ್ರಿಂದಾಗಿ ಅದನ್ನ ಅವರು ದೊಡ್ಡ ಸಮಸ್ಯೆ ಅಂತ ಅನ್ಕೊಳ್ಳಿಲ್ಲ ಸರ್ಕಾರ. ಆದ್ರೆ ಈಗ ಬರ್ತಿರ್ತಕ್ಕಂಥ ಪ್ರಶ್ನೆಗಳು, ಇವು ತಿದ್ದುಪಡಿ ಮಾಡ್ತಿರ್ತಕ್ಕಂಥ ಕಾನೂನುಗಳು ಪೂರ ಇಡೀ ಮೂಲಭೂತವಾದಂತ ಶ್ರಮದ ಹಕ್ಕುಗಳು, ಕಾರ್ಮಿಕರ ಹಕ್ಕುಗಳು, ಮೂಲಭೂತ ಹಕ್ಕುಗಳಿವೆಲ್ಲವೂ ಕೂಡ ಇಂಥ ಎಲ್ಲ ಹಕ್ಕುಗಳನ್ನ ನಾಶ ಮಾಡ್ತಕ್ಕಂಥ ಒಂದು ತೀವ್ರತರವಾದಂತ ಸುಧಾರಣೆಗಳ ಪ್ರಶ್ನೆ ಇದು. ಹಾಗಾಗಿ ಸರ್ಕಾರ ಮತ್ತು ಕಾರ್ಮಿಕ ವರ್ಗ, ದುಡಿಮೆ ಮಾಡ್ತಕ್ಕಂಥ ವರ್ಗದ ನಡುವಿನ ಮುಖಾಮುಖಿ ಹೋರಾಟಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು. ಅಂತ ಎಲ್ಲ ಸಂದರ್ಭಗಳಲ್ಲಿ ಸಂಘಟಿತವಾದಂತ ಮತ್ತು ತೀವ್ರತರವಾದಂತ ಹೋರಾಟ ಖಂಡಿತ ನಡೆಯುತ್ತೆ. ಆದ್ರೆ ಅದು ಹಿಂಸಾತ್ಮಕ ಹೋರಾಟ ಕಾರ್ಮಿಕ ವರ್ಗವಾಗ್ಲಿ ಇತರೆ ವರ್ಗಗಳಾಗ್ಲಿ ಮಾಡೋದಕ್ಕೆ ಖಂಡಿತ ಆ ನಿಟ್ಟಿನಲ್ಲಿ ಇಲ್ಲ. ಆದ್ರೆ ಸರ್ಕಾರ ಹಿಂಸಾತ್ಮಕವಾದಂತ ಒಂದು ದಾಳಿಯನ್ನ ಮಾಡಬಹುದು ಅನ್ನುವಂತ ಅನುಭವಗಳೇ ನಮ್ಮ ಮುಂದೆ ಇದ್ದಾವೆ. ಹಾಗಾಗಿ ಹಿಂಸೆ ಅಂತ ಏನಾದ್ರು ಮಾಡೋದಾದ್ರೆ ಸರ್ಕಾರ ಮಾಡಬಹುದು. ದುಡಿಮೆ ಮಾಡ್ತಕ್ಕಂಥ ಜನ, ಶ್ರಮಜೀವಿಗಳು ಹಿಂಸೆಯನ್ನ ಬಯಸೋದಿಲ್ಲ.
ಕರ್ನಾಟಕದಲ್ಲಿ ಈಗ ನಾವೇನ್ ನೋಡ್ತಾ ಇದೀವಿ ನೋಡಿ, ಇವತ್ತು ಕೂಡ ಆ, ಕಾಂಗ್ರೆಸ್ ಸರ್ಕಾರ ಬೆಂಗಳೂರಲ್ಲಿ ಅಥವಾ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೆರವಣಿಗೆ ಮಾಡುವಾಗಿಲ್ಲ, ಪ್ರತಿಭಟನೆ ಮಾಡುವಾಗಿಲ್ಲ, ಎಲ್ಲೂ ಮಾಡಾಗಿಲ್ಲ. ಕಂಪ್ಲೀಟ್ ಒಂದ್ ರೀತಿಯಲ್ಲಿ ನಿರಂಕುಶ ಪ್ರಭುತ್ವದ ಸ್ವರೂಪಕ್ಕೆ ಬಂದ್ಬಿಟ್ಟಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ನವರು ಈ ಲೇಬರ್ ಕೋಡ್ಸ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಅಂಗೀಕಾರ ಮಾಡಿದಾಗ ವಿರೋಧ ಮಾಡಿದ್ದಾರೆ. ಕಾಂಗ್ರೆಸ್ನ ಎಂಪಿಗಳು, ರಾಹುಲ್ ಗಾಂಧಿನೂ ಸೇರಿಸಿ, ಎಡಪಕ್ಷಗಳ ಎಂಪಿಗಳು ಎಲ್ಲರೂ ಸೇರಿ ಸಂಸತ್ನ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ವಿಶೇಷ ಏನಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಜಾರಿ ಮಾಡಿರ್ತಕ್ಕಂತ ಲೇಬರ್ ಕೋಡ್ಗಳಿಗೆ ನಿಯಮಗಳನ್ನ ರೂಪಿಸ್ಲಿಕ್ಕೆ ಬಿಜೆಪಿಗಿಂತಲೂ ಅಪಾಯಕಾರಿಯಾದಂತ ರೀತಿಯಲ್ಲಿ ಇಲ್ಲಿ ನಿಯಮಗಳನ್ನ ರೂಪಿಸ್ಲಿಕ್ಕೆ ಕಾಂಗ್ರೆಸ್ ಸಿದ್ಧ ಮಾಡ್ಕೊಂಡ್ಬಿಟ್ಟಿದೆ. ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಇದು ಒಂದು. ಎರಡನೇ, ಪ್ರತಿಭಟನೆಗಳೇ ಮಾಡೋಂಗಿಲ್ಲ ಬೆಂಗಳೂರು ಒಳಗಡೆಯಲ್ಲಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ಹೇಳ್ತಾ ಇದ್ದೀವಿ, ಮಾನ್ಯ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಮನವಿಗಳನ್ನು ಕೊಟ್ಟಿದ್ದೀವಿ, ಬೆಂಗಳೂರಲ್ಲಿ ನೀವು ಈ ರೀತಿಯಲ್ಲಿ ಎಲ್ಲೂ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಅನ್ನೋಂತ ರೀತಿಯಲ್ಲಿ ನಿರಂಕುಶ ಆಡಳಿತವನ್ನು ಮುಂದುವರಿಸಿದ್ರೆ ಅದು ಕಾಂಗ್ರೆಸ್ಗೆ ಮುಳುವಾಗ್ತದೆ ಅನ್ನೋಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡೋದಕ್ಕೆ ಬಯಸ್ತಾ ಇದೀವಿ. ಪ್ರಕಾಶ್ ಅವರೀಗ ಲಾಫುಲ್ ಅಸೆಂಬ್ಲಿಗೆ ಸಂವಿಧಾನವೇ ಅವಕಾಶ ಕೊಡ, ಅನ್ಲಾಫುಲ್ ಅಸೆಂಬ್ಲಿ ಇಲ್ಲ. ನೀವು ಶಾಂತಿಯುತವಾಗಿ ಸಭೆ ಸೇರೋದು, ಗುಂಪು ಸೇರೋದು, ಅದು ಸಂವಿಧಾನಾತ್ಮಕವಾಗಿ ಸರಿಯಾದ ಕ್ರಮ. ಎಲ್ರಿಗೂ, ಪ್ರತಿಯೊಬ್ಬ ನಾಗರಿಕನಿಗೆ ಇರುವ ಹಕ್ಕದು, ಮೂಲಭೂತ ಹಕ್ಕು. ಅದನ್ನ ಹಿಂಗ್ ಯಾವ್ದೋ ಒಂದ್ ಸರ್ಕಾರ ಏನ್ ಕಾರಣ ಕೊಡುತ್ತೆ ಸಾಧ್ಯ? ನೀವು ಗಮನಿಸಿ, ಇವತ್ತು ಟೌನ್ ಹಾಲ್ ಹತ್ರ ಸೇರಿ ಫ್ರೀಡಂ ಪಾರ್ಕ್ಗೆ ಮೆರವಣಿಗೆ ಹೋಗ್ಬೇಕು ಅಂತ ನಮ್ಮ ಕಾರ್ಯಕ್ರಮ ಇದ್ದದ್ದು. ಆದ್ರೆ ಟೌನ್ ಹಾಲಿಂದ ಒಂದೇ ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಎಲ್ಲರನ್ನು ಬಂಧಿಸಿ ಕರ್ಕೊಂಡು ಹೋದ್ರು. ಏನ್ ತೋರಿಸುತ್ತೆ ಇದು? ಅವ್ರು ಹೇಳ್ತಿರ್ತಕ್ಕಂಥದ್ದೇನು? ಹೈಕೋರ್ಟಿನ ಒಂದು ಆದೇಶ ಇದೆ ಅಂತೇಳಿ. ಹೈಕೋರ್ಟ್ ನ ಏಕ ಸದಸ್ಯ ಒಂದು ಪೀಠ ಸೋಮೋಟೋ ಒಂದು ಕೇಸನ್ನ ತಗೊಂಡು ಅವ್ರು ಆದೇಶ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದೇಶ ಸರಿ ಇಲ್ಲ ಅಂತೇಳಿ ನಾವು ವಾದ ಮಾಡ್ತಾ ಇದ್ದೇವೆ. ಅದು ಇಡೀ ಪ್ರಜಾಪ್ರಭುತ್ವದ ಮೂಲ, ಇದನ್ನೇ ಅದು ನಾಶ ಮಾಡ್ತದೆ. ಅದು ಆ ರೀತಿಯಾದಂತ ಒಂದು ಆದೇಶ, ಅದು ಒಂಥರ ಹೋಲ್ಸೇಲ್ ಆಗಿ ಪ್ರತಿಭಟನೆ ಮಾಡೋಂಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡಿರೋದಿದೆಯಲ್ಲ, ಅದಕ್ಕೆ ನೀವು ತಿದ್ದುಪಡಿ ತರಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ. ಆ ಆದೇಶವನ್ನ ನಲಿಫೈ ಮಾಡ್ಬೇಕು. ನೀವು ನಲಿಫೈ ಮಾಡ್ಬೇಕು ಅಂತಂದ್ರೆ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಬೇಕಾದ ತಿದ್ದುಪಡಿಗಳನ್ನ ಮಾಡಿ ರೂಲ್ಸ್ ಅನ್ನ ಫ್ರೇಮ್ ಮಾಡಬೇಕು. ಪ್ರತಿಭಟನೆ ಮಾಡೋದಕ್ಕೆ ಬೆಂಗಳೂರಲ್ಲಿ ಅವಕಾಶನೇ ಇಲ್ಲ ಅಂತಂದ್ರೆ ಇದೇನು ಸರ್ವಾಧಿಕಾರಿ ದೇಶನ? ಅಲ್ಲ, ಅದಕ್ಕೆ ನ್ಯಾಯಾಲಯದ ಮುಖಾಂತರವೂ ಮೇಲ್ಮನವಿ ಹೋಗ್ಬೇಕಾಗಿತ್ತು. ಸರ್ಕಾರ, ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ, ಅವ್ರು ಬಯಸೋದೇ ಪ್ರತಿಭಟನೆಗಳನ್ನ ಯಾವ ಸರ್ಕಾರವೂ, ಪ್ರಭುತ್ವ ಅನ್ನೋದು ಬಯಸೋದೇ ಇಲ್ಲ. ಅವರಿಗೆಲ್ಲವೂ ಹಾಗೆ ಇರಬೇಕು ಅಂತ ಬಯಸ್ತಾರೆ. ಹಾಗಿರುವಾಗ ಹೈಕೋರ್ಟ್ ನ ಆದೇಶ ಅನ್ನೋದು ಅವ್ರಿಗೊಂದು ಅಸ್ತ್ರದಂತೆ ಸಿಕ್ಕಿದೆ. ಅದನ್ನ ಬಳಸ್ಕೊಂಡು ನೀವು ಯಾರು ಪ್ರತಿಭಟನೆ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅವ್ರು ನಿಯಮ ತರ್ತಾರೆ ಅಂತ ಖಂಡಿತ ನಾವು, ಅಥವಾ ಯಾವುದೇ ಹೋರಾಟಗಾರರು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಕಾದ್ಕೊಂಡು ಕೂರೋಕ್ ಆಗೋದಿಲ್ಲ. ಹೈಕೋರ್ಟ್ ನ ಆದೇಶವನ್ನ ರದ್ದುಪಡಿಸುವಂತೆ ಮೇಲ್ಮನವಿ ಹೋಗ್ಬೇಕಾಗತ್ತೆ. ಆ ಪ್ರಕ್ರಿಯೆ ಏನಾದ್ರೂ ನಡೆದಿದೆಯಾ? ಹೈಕೋರ್ಟ್ ನ ಆದೇಶ ಏನಿದೆ ಅದು, ಅದರಲ್ಲಿ ಕೆಲವು ಸುಧಾರಣೆಗಳಿಗೆ ಅವಕಾಶ ಇದೆ ಆ ಆದೇಶದಲ್ಲೂ ಕೂಡ. ಆಕ್ಚುಲಿ ಇವತ್ತು ನೋಡಿದ್ರೆ ಟೌನ್ ಹಾಲ್ ಹತ್ರ ನಮಗ್ ಮಾಡೋದಕ್ಕೆ ಅವಕಾಶ ಇದೆ, ಆ ಆದೇಶದ ಒಳಗಡೆ ನಾವು ಬಳಸ್ಕೊಳಕ್ ಅವಕಾಶ ಇದೆ. ಮತ್ತು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಕಮಿಷನರ್ ಅವರು ಹೈಕೋರ್ಟ್ ಆದೇಶಕ್ಕೆ ಸೂಕ್ತವಾದಂತ ಇವುಗಳನ್ನ ತಂದು ಪ್ರತಿಭಟನೆಗಳು ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಕೆಲವು ನಿಯಮಗಳನ್ನ ರೂಪಿಸ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಸರ್ಕಾರ ಮತ್ತು ಪೊಲೀಸ್ ಕಮಿಷನರೇಟ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹೈಕೋರ್ಟ್ ಆದೇಶದನ್ನ ಒಂದು ಗುಮ್ಮನ ರೀತಿಯಲ್ಲಿ ತೋರಿಸ್ತಾ, ನಿಮಗೆ ಏನೂ ಅವಕಾಶ ಇಲ್ಲ ಅನ್ನೋಂತ ರೀತಿಯಲ್ಲಿ ದಾರಿ ತಪ್ಪಿಸ್ತಾ ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ನೀವ್ ಹೇಳ್ದಂಗೆ ಈ ಪ್ರಭುತ್ವಗಳಿಗೆ ಅದೊಂದು ಸಣ್ಣ ನೆಪವಾಗಿ ಸಿಕ್ಕಿದೆ, ಅದನ್ನೇ ಬಳಸ್ಕೊಂಡು ಪೂರ್ತಿ ದಮನಕಾರಿಯಾದಂತ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ. ಅದರಿಂದಾಗಿ ಕರ್ನಾಟಕ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶವನ್ನೂ ನಲಿಫೈ ಮಾಡ್ಲಿಕ್ಕೆ, ಅದಕ್ಕೆ ಬೇಕಾದಂತ ತಿದ್ದುಪಡಿ ಮಾಡಿ ಕಾಯ್ದೆಗಳನ್ನ ರೂಪಿಸ್ಲಿಕ್ಕೆ, ನಿಯಮಗಳನ್ನ ರೂಪಿಸ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈಗಿರ್ತಕ್ಕಂತ ಹೈಕೋರ್ಟ್ ಆದೇಶವನ್ನೇ ಬಳಸ್ಕೊಂಡೇನೆ ನೀವು ಕೆಲವು ನಿಯಮಗಳನ್ನು ರೂಪಿಸಿ ಪ್ರತಿಭಟನೆಗಳು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಕ್ ಸಾಧ್ಯತೆಗಳಿದಾವೆ. ಅದನ್ನ ನಾವ್ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರಿಗೆ ಸ್ವತಃ ಕರ್ನಾಟಕ ರಾಜ್ಯದ ಹೋರಾಟ ನಿರತ ಸಂಘಟನೆಗಳು, ಸಿಪಿಎಂ ಪಕ್ಷವೂ ಸೇರಿ, ಬುದ್ಧಿಜೀವಿಗಳು, ಪ್ರಗತಿಪರರು ಎಲ್ಲರೂ ಕೂಡ ಅವರಿಗೆ ಬೆಂಬಲ ಕೊಟ್ಟಿರುವಂತವ್ರು ಹೇಳ್ತಾ ಇದ್ದಾರೆ. ಅವ್ರನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ ಅವ್ರು ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅನ್ನೋಂಥದ್ದು ಕೂಡ ನಾವು ಗಮನಿಸ್ಬೇಕಾಗಿದೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಿರೋದು ಏನಂತಂದ್ರೆ, ನೀವು ಬಿಜೆಪಿಯನ್ನ ಎದುರಿಸಬೇಕು, ಬಿಜೆಪಿ ನೀತಿಗಳನ್ನ ಇಡೀ ದುಡಿಮೆ ಮಾಡ್ತಕ್ಕಂಥ ವರ್ಗ, ರೈತಾಪಿ ವರ್ಗ ವಿರೋಧ ಮಾಡ್ತಿದೆ ಅಂತ ಹೇಳೋವಾಗ್ಲೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ಅದಕ್ಕಿಂತಲೂ ಕೆಟ್ಟದಾಗಿ ನಡ್ಕೊಂಡ್ರೆ ನಿಮ್ ಪರವಾಗಿ ಹೆಂಗ್ ಜನ ಇರಕ್ ಸಾಧ್ಯ ಇದೆ? ಬಿಜೆಪಿ ಹೆಂಗ್ ಜನ ವಿರೋಧ ಮಾಡ್ತಾರೋ ಹಂಗೆ ನಿಮ್ಮನ್ನು ವಿರೋಧ ಮಾಡ್ತಾರೆ. ಇದು ಅರ್ಥ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಬೆಳಕು ಬಯಸ್ತೀವಿ. ಓಕೆ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಪ್ರಕಾಶ್ ಅವರೇ, ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.